ಉಡುಪಿಯ ಅನಂತೇಶ್ವರನಲ್ಲಿ ಇರತಕ್ಕಂತಹ ಶಿವನ ಸಾನ್ನಿಧ್ಯವನ್ನು ಅಲ್ಲಗಳೆದು ಅಲ್ಲಿ ಅನಂತಾಸನ ಎಂಬ ಹೆಸರಿನ ವಿಷ್ಣುವಿನ ಸಾನ್ನಿಧ್ಯವಿದೆ ಎಂದು ಸಾಧಿಸಲಿಕ್ಕೆ ಒಂದಿಷ್ಟು ಜನ ಮತಾಂಧರು ಸುಮಾರು ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದಾರೆ. ಅವರ ಮುಖವಾಣಿಯಾಗಿ ಇತ್ತೀಚೆಗೆ ಋಷಿಕೇಶ ಮಠದ ಎಂಬ ವ್ಯಕ್ತಿ ಗುರುವಂಶ ಕಾವ್ಯದ ಕರ್ತೃಗಳಾದ ಲಕ್ಷ್ಮಣಶಾಸ್ತ್ರಿಗಳ ವ್ಯಾಖ್ಯಾನವನ್ನು ಆಧರಿಸಿ ಆ ವ್ಯಾಖ್ಯಾನವು ಕೂಡ ಅನಂತಾಸನನೇ ಅಲ್ಲಿರುವುದು ಎಂಬ ಅರ್ಥವನ್ನು ಹೇಳ್ತಾ ಇದೆ ಎಂದು ತನ್ನ ವಾದವನ್ನು ಮುಂದಿಟ್ಟಿದ್ದ. ಆ ವಾದದಲ್ಲಿ ಎಷ್ಟು ಹುರುಳಿದೆ, ಅದು ಎಷ್ಟು ಬಲ್ಬಜವಾದದ್ದು ಎಂಬುದನ್ನು ತೋರಿಸ್ಲಿಕ್ಕೋಸ್ಕರನೇ ಈ ಶ್ರವಣ ಮಾಲಿಕೆಯನ್ನು ಶುರು ಮಾಡಿದ್ದು. ಇದರಲ್ಲಿ 2 ಭಾಗಗಳು ಮುಗಿದಿದೆ. ಈ ಕೊನೆಯ 3ನೇ ಭಾಗದಲ್ಲಿ ಆ ಮಠದ ಎಂಬ ವ್ಯಕ್ತಿ ಹೇಳಿರತಕ್ಕಂಥ 3ನೇ ಅಂಶ, ಆ 3ನೇ ಅಂಶವನ್ನು ಆಧರಿಸಿ ಯಾವೊಂದು ತರ್ಕವನ್ನು ಇಟ್ಟಿದ್ನೋ ಆ ತರ್ಕ ಹೇಗೆ ದುಸ್ತರ್ಕವಾಗಿದೆ ಹೇಳುವುದನ್ನು ಇಲ್ಲಿ ಗಮನಿಸೋಣ. 3ನೇ ಅಂಶ ಏನಂತ ಕೇಳಿದರೆ, ಶಿವನ ಕೋಪದ ಪರಿಹಾರಕ್ಕಾಗಿ ಚಂದ್ರನು ಚಂದ್ರಮೌಳೇಶ್ವರನ ಪೂಜೆ ಮಾಡಿದ್ದು ಕಲಾಭಿವೃದ್ಧಿಯನ್ನು ಪಡೆದದ್ದು. 3ನೇ ಅಂಶ ಇದು. ಶಾಪದ ಪರಿಹಾರಕ್ಕಾಗಿ ಶಾಪದ ಪರಿಹಾರಕ್ಕಾಗಿ ಚಂದ್ರ ಏನು ಶಿವನನ್ನು ಪೂಜಿಸಿ ಶಾಪವನ್ನು ಪರಿಹರಿಸಿಕೊಂಡನೋ, ಇದು 3ನೇ ಅಂಶ. ಹೌದು, 3ನೇ ಅಂಶ ಸಿದ್ಧವಾಗ್ತಾ ಇದೆ. ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಲಕ್ಷ್ಮಣಶಾಸ್ತ್ರಿಗಳ ವ್ಯಾಖ್ಯಾನವನ್ನು ಎಲ್ಲ ಆಧರಿಸಿಕೊಂಡು ತನ್ನ ದುಸ್ತರ್ಕವನ್ನು ಮುಂದಿಡ್ತಾ ಇದ್ದಾನೆ. ಮೊದಲನೆಯ ದುಸ್ತರ್ಕವನ್ನು ಕೇಳಿದ್ರೆ ಹೀಗಿದೆ: ಒಂದು ವೇಳೆ ಅನಂತೇಶ್ವರನು ಶಿವನಾಗಿದ್ದರೆ ಚಂದ್ರನು ಅವನನ್ನೇ ಪೂಜೆ ಮಾಡಬಹುದಿತ್ತಲ್ಲ ಅಂತ. ಪೂಜೆ ಮಾಡಬಹುದಿತ್ತಲ್ಲವೇ ಅಂದರೆ, ಈಶ್ವರನಿಂದ ಶಪ್ತನಾಗಿದ್ದಾನೆ ಚಂದ್ರ, ಹಾಗಾಗಿ ಅದರ ಪರಿಹಾರಕ್ಕಾಗಿ ಚಂದ್ರ ಈಶ್ವರನನ್ನು ಪೂಜಿಸಲೇಬೇಕು. ಅನಂತೇಶ್ವರನು ಅಂದರೆ ಶಿವನನ್ನು ಪೂಜಿಸಿ ವಿಷ್ಣುಶೈಯನ್ನು ಪಡ್ಕೊಂಡ ಅಂತ ಆದರೆ, ಅನಂತೇಶ್ವರನು ಶಿವನಾಗಿರುವುದರಿಂದಲೇ ಪ್ರಕೃತದಲ್ಲಿ ಚಂದ್ರನೂ ಕೂಡ ಅನಂತೇಶ್ವರನನ್ನೇ ಅಂದರೆ ಶಿವನ ಪರಿಹಾರಕ್ಕಾಗಿ ಪ್ರಯತ್ನಿಸಬೇಕಾದಂತಹ ಚಂದ್ರನು ಅನಂತೇಶ್ವರನ್ನೇ ಪೂಜಿಸಬೇಕಿತ್ತಲ್ಲ. ಅದನ್ನು ಬಿಟ್ಟು ಚಂದ್ರೇಶ್ವರನನ್ನು ಯಾಕೆ ಪೂಜಿಸಿದ? ಹಾಗಾಗಿ ಅನಂತೇಶ್ವರ ಶಿವನಲ್ಲ. ಇದು ಈ ಮಠದ ಎಂಬ ವ್ಯಕ್ತಿ ಮುಂದಿಡತಕ್ಕಂತಹ ವಾದವಾಗಿದೆ. ಈ ವಾದದ ಮೇಲೆ ನಾನು ನೇರವಾಗಿ ಆತನಿಗೆ ಪ್ರಶ್ನೆಯನ್ನು ಕೇಳಬೇಕು ಅಂತಿದ್ದೀನಿ. ಇಲ್ಲಿ ಬೇರೆ ಬೇರೆಯಾಗಿ ಪೂಜಿಸಿದ್ದೇ ಚೈತನ್ಯವೇ ಬೇರೆ ಬೇರೆ ಎಂಬುದಕ್ಕೆ ಕಾರಣವೋ? ಅಂದರೆ ಚಂದ್ರನು ಬೇರೆ ಲಿಂಗವನ್ನು ಪೂಜಿಸಿದ, ಅನಂತನು ಬೇರೆ ಲಿಂಗವನ್ನು ಪೂಜಿಸಿದ, ಆ ಕಾರಣದಿಂದಲೇ ಅವೆರಡು ಬಿಂಬದಲ್ಲಿರತಕ್ಕಂತಹ ಚೈತನ್ಯ ಬೇರೆ ಬೇರೆ ಎಂಬುದನ್ನು ಆಧರಿಸಿ ಮಾತಾಡ್ತಾ ಇರೋದು. ಈ ವಾದ ತಪ್ಪಾಗತ್ತೆ. ಯಾಕೆ ಅಂತ ಕೇಳಿದ್ರೆ, ಒಂದೇ ಚೈತನ್ಯವುಳ್ಳ ಅನೇಕ ಬಿಂಬಗಳನ್ನು ಪೂಜಿಸುವುದು ಎಲ್ಲರ ಮನೆಯಲ್ಲೂ ಉಂಟು. ಹೇಗೆ ಬೇರೆ ಬೇರೆ ಚೈತನ್ಯವಿರುವ ಬೇರೆ ಬೇರೆ ಬಿಂಬಗಳನ್ನು ಪಂಚಾಯತನ ಪೂಜೆಯಲ್ಲಿ ನೋಡ್ತೀವಿ. ಬೇರೆ ಬೇರೆ ಚೈತನ್ಯದ ಬೇರೆ ಬೇರೆ ಬಿಂಬಗಳನ್ನು ಹೇಗೆ ಪೂಜಿಸ್ತಾರೋ, ಬೇರೆ ಬೇರೆಯಾಗಿ ಪೂಜಿಸ್ತಾರೋ, ಅದೇ ಥರನಾಗಿ ಒಂದೇ ಚೈತನ್ಯವುಳ್ಳ ಅನೇಕ ಬಿಂಬಗಳನ್ನು ಸ್ವತಃ ಮನೆಯಲ್ಲೇ ಪೂಜಿಸ್ತಾರೆ. ಸ್ಫಟಿಕಲಿಂಗ, ಬಾಣಲಿಂಗ ಇತ್ಯಾದಿಯಾಗಿ. ಅದೇ ಥರನಾಗಿ ಸಾಲಿಗ್ರಾಮಗಳಲ್ಲೂ ಕೂಡ ನರಸಿಂಹ ಸಾಲಿಗ್ರಾಮ, ವಿಷ್ಣು ಸಾಲಿಗ್ರಾಮ, ಚಕ್ರ ಸಾಲಿಗ್ರಾಮ ಅಂತನೋ, ಅದು ಯಾವುದೂ ಇಲ್ಲದೆ ಕೇವಲ ಸಾಲಿಗ್ರಾಮ, ಯಾವ ಚಿಹ್ನೆ ಇಲ್ಲದಂಥ ಬರೀ ಸಾಲಿಗ್ರಾಮವೇ 2-3 ಇಟ್ಕೊಂಡು ಪೂಜಿಸುವುದು ಉಂಟು. ಅಲ್ಲೆಲ್ಲ ಬೇರೆಯಾಗಿ ಪೂಜಿಸಿದರು ಎಂದ ಮಾತ್ರಕ್ಕೆ ಅಲ್ಲಲ್ಲಿ ಇರತಕ್ಕಂತಹ ಯಾವ ಸಾಲಿಗ್ರಾಮಗಳು ಎಷ್ಟುಂಟೋ ಅಲ್ಲಿ ಒಂದರೊಳಗಡೆ ಮಾತ್ರ ಹರಿಯ ಸಾನ್ನಿಧ್ಯ ಇರಲಿಕ್ಕೆ ಸಾಧ್ಯ, ಬೇರೆ ಇದರಲ್ಲಿ ಇಲ್ಲ.
ಅಥವಾ ಅಲ್ಲಿರತಕ್ಕಂಥ ಯಾವುದೋ ಒಂದು ಲಿಂಗದಲ್ಲಿ ಮಾತ್ರ ಶಿವನ ಸಾನ್ನಿಧ್ಯ ಉಂಟು, ಉಳಿದ ಲಿಂಗಗಳಲ್ಲಿ ಶಿವನ ಸಾನ್ನಿಧ್ಯ ಇಲ್ಲ ಅಂತ ಯಾರಾದರೂ ಪ್ರಾಮಾಣಿಕರು ಮಾತಾಡ್ತಾರ? ಹಾಗಾಗಿ ಹಾಗೇನೂ ಇಲ್ಲ. ಎಷ್ಟೋ ದೇವಸ್ಥಾನದಲ್ಲಿ ಅಕ್ಕಪಕ್ಕದಲ್ಲಿಯೇ ಈಶ್ವರಲಿಂಗವನ್ನು ಸ್ಥಾಪಿಸಿ ಶಿವಚೈತನ್ಯ ಪೂಜಿಸಿದ್ದುಂಟು. ಹೊಯ್ಸಳೇಶ್ವರ, ಶಾಂತಲೇಶ್ವರ ಅಂತ. ಅದೆಷ್ಟೋ ದೇವಸ್ಥಾನಗಳಲ್ಲಿ ಗಣಪತಿಗಳೇ ಉಂಟು, ಸಾಸಿವೆ ಗಣಪತಿ, ಕಡಲೆಕಾಳು ಗಣಪತಿ ಅಂತ. ಹಾಗಾಗಿ ಒಂದೇ ಚೈತನ್ಯದ ಅನೇಕ ಬಿಂಬಗಳನ್ನು ಬೇರೆ ಬೇರೆಯಾಗಿ ಪೂಜಿಸುವುದು ಸರ್ವತ್ರ ಸಿದ್ಧವಾದದ್ದು. ಹಾಗಾಗಿ ಅದನ್ನಾಧರಿಸ್ಕೊಂಡು ಈ ಮಾತನಾಡೋಕ್ಕೆ ಬರುವುದಿಲ್ಲ. ಹಾಗಲ್ಲ, ನಾವು ಹಾಗೆ ಮಾತಾಡೋದಿಲ್ಲ. ನಾವು ಹೀಗೆ ಹೇಳ್ತೀವಿ. ಚಂದ್ರ ಏನಂತ ಕೇಳಿದ್ರೆ, ಚಂದ್ರ ಅನಂತೇಶ್ವರನನ್ನು ಬಿಟ್ಟು ಈಗ ಚಂದ್ರೇಶ್ವರ ಅಂತ ಏನು ಹೇಳ್ತೀವೋ ಆ ಲಿಂಗವನ್ನು ಪೂಜಿಸಿದ್ನಲ್ಲ, ಹಾಗಾಗಿ ಅವೆರಡರಲ್ಲಿರತಕ್ಕಂಥ ಚೈತನ್ಯವೇ ಬೇರೆ ಬೇರೆ ಅಂತ ಹೇಳ್ತೀರಾ? ಹಾಗೆ ಹೇಳಲಿಕ್ಕೂ ಬರುವುದಿಲ್ಲ. ಯಾಕೆಂತ ಕೇಳಿದ್ರೆ, ಯಾವ ಲಿಂಗದಲ್ಲಿ ಪೂಜೆ ಮಾಡಬೇಕು ಅಂತ, ಯಾವ ಲಿಂಗದಲ್ಲಿ ಪೂಜೆ ಮಾಡಬೇಕು ಅಂತ ಹೇಳ್ಬೋದು ಪೂಜಕನ ಇಷ್ಟ. ಅದು ಒಂದೇ ಚೈತನ್ಯ ಎರಡು ಲಿಂಗದಲ್ಲಿ ಇದ್ದ ಮಾತ್ರಕ್ಕೆ ಅವನು ಎರಡು ಲಿಂಗವನ್ನು ಪೂಜಿಸಬೇಕು ಅಂತಿಲ್ಲ, ಅಥವಾ ಯಾವುದೋ ಒಂದು ಲಿಂಗವನ್ನೇ ನಮ್ಮ ಹಿನ್ನೋರು ಪೂಜಿಸಿದ್ರು ನಾನು ಅಲ್ಲೇ ಪೂಜಿಸಬೇಕು ಅಂತಿಲ್ಲ. ಅವನಿಗೆ ಇಷ್ಟವಾದ ಇನ್ನೊಂದು ಆಗ್ಬೋದು. ಹೇಗೆ ಉಡುಪಿಗೆ ಕೃಷ್ಣನ ನೋಡಬೇಕು ಅಂತ ಬಂದವರು ಕೆಲವರು ಉಡುಪಿಯ ಕ್ಷೇತ್ರದಲ್ಲಿರ್ತಕ್ಕಂಥ ಕೃಷ್ಣನ ನೋಡ್ಕೊಂಡು ಹೋಗ್ತಾರೆ. ಇನ್ಯಾರೋ ಒಬ್ಬರು ಕೊಂಗೂರಿಗೆ ಹೋಗಿ ಅಲ್ಲಿ ಹೋಗಿ ಕೃಷ್ಣನನ್ನು ನೋಡ್ಕೊಂಡು ಹೋಗ್ತಾರೆ. ಅವರಿಗಿರತಕ್ಕಂತಹ ಉದ್ದೇಶ ಏನಾಗಿರುತ್ತೆ, ಕೃಷ್ಣನನ್ನು ನೋಡಬೇಕು ಅಂತ. ಅವ್ರ ಹತ್ರ ಹೋಗಿ, ನೀವು ಕೃಷ್ಣನನ್ನು ನೋಡಬೇಕು ಅಂತ ನಿಮ್ಗೆ ಉದ್ದೇಶ ಇತ್ತು, ನೀವು ಉಡುಪಿಯ ಕ್ಷೇತ್ರದಲ್ಲಿರೋ ಕೃಷ್ಣನ ನೀವು ನೋಡಿದ್ರಲ್ಲ, ಅದನ್ನು ಮಾತ್ರ ನೋಡಿದ್ರಲ್ಲ, ನೀವು ಕೊಂಗೂರಿನಲ್ಲಿರೋ ನೋಡಲಿಲ್ವಲ್ಲ, ಹಾಗಾಗಿ ಕೊಂಗೂರಿನಲ್ಲಿ ಕೃಷ್ಣ ಇಲ್ಲ ಅಂತ ಯಾರಾದರೂ ಹೇಳ್ತಾರಾ? ಅಥವಾ ಕೊಂಗೂರಿನಲ್ಲಿ ಹೋಗಿ ಕೃಷ್ಣನ ದರ್ಶನ ಮಾಡಿ ಆಯಿತು, ಇಲ್ಲ ಮಾಡಲಿಲ್ಲ ಎಂಬ ಮಾತ್ರಕ್ಕೆ ಉಡುಪಿಯ ಕ್ಷೇತ್ರದಲ್ಲಿಯೇ ಕೃಷ್ಣ ಇಲ್ಲ ಅಂತ ಯಾರಾದರೂ ಹೇಳ್ತಾರಾ? ಅಥವಾ ಹೇಳಿದ್ರೆ ಅದನ್ನು ನೀವು ಒಪ್ತೀರಾ? ನೀವಿಬ್ಬರು ಅಂದರೆ ಮಠದ ಎಂಬ ವ್ಯಕ್ತಿ, ಇನ್ಯಾರೋ ಒಬ್ಬ ವ್ಯಕ್ತಿ, ಬ್ರಾಹ್ಮಣರ ಪುರೋಹಿತರೇ ಹೋಗ್ತಿದ್ದಾರೆ. ಯಾವನೋ ಒಬ್ಬನಿಗೆ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡಿ ಅಂತ ಯಾರೊಬ್ಬರು ಪರಿಹಾರ ಹೇಳಿದ್ದಾರೆ. ಆ ವ್ಯಕ್ತಿ ಬಂದ, ಈ ಮಠದ ಎಂಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಹೋಗ್ತಿರೋ ಅಷ್ಟೊತ್ತಿಗೆ ಮತ್ತೊಬ್ಬ ವ್ಯಕ್ತಿ ನಮಸ್ಕಾರ ಮಾಡ್ತಾನೆ. ಆ ವ್ಯಕ್ತಿಗೆ ಉದ್ದೇಶವಿದ್ದಿದ್ದು ಬ್ರಾಹ್ಮಣರಿಗೆ ನಮಸ್ಕಾರ ಮಾಡಬೇಕು ಅಂತ. ಆ ವ್ಯಕ್ತಿಗೆ ಮಠದ ವ್ಯಕ್ತಿಯ ಪಕ್ಕದಲ್ಲಿರತಕ್ಕಂಥ ವ್ಯಕ್ತಿ ಆಪ್ಯಾಯಮಾನವಾಗಿ ಕಂಡು ಬಂದ, ಆತ ನಮಸ್ಕಾರ ಮಾಡಿದ ಆ ವ್ಯಕ್ತಿಗೆ. ಅನ್ನ ಮಾತ್ರಕ್ಕೆ ಆ ವ್ಯಕ್ತಿಯ ಪಕ್ಕದಲ್ಲಿರತಕ್ಕಂಥ ಮಠದ ಏನು ಋಷಿಕೇಶ ಮಠ ಇದಾನೋ ಇವನು ಹಾಗಾದರೆ ಬ್ರಾಹ್ಮಣ ಅಲ್ಲ ಅಂತ ಆಗತ್ತಾ? ಹಾಗಾಗಿ ಪೂಜಿಸುವಂಥದ್ದು ಯಾವ ಬಿಂಬವನ್ನು ಪೂಜಿಸಬೇಕಂತ ಹೇಳೋದು ಏನುಂಟೋ ಅದು ಪೂಜಕನ ಇಷ್ಟ. ಅಲ್ಲಿ ಈ ವ್ಯಕ್ತಿ ಅಲ್ಲಿ ಬಂದ್ಕೊಂಡು ಹೀಗೆ ಮಾಡಬೇಕು ಹೀಗೆ ಮಾಡಬಾರ್ದು ಅಂತ ಹೇಳೋದು, ಆ ಇಷ್ಟವನ್ನು ಪ್ರಶ್ನಿಸಲಿಕ್ಕೆ ಈತ ಯಾರು? ಅನಂತನಿಗೆ ಈಗ ಅನಂತೇಶ್ವರ ಅಂತ ಏನು ಹೇಳ್ತಾರೋ ಆ ಲಿಂಗದಲ್ಲಿ ಶಿವನ ಸಾನ್ನಿಧ್ಯ ಆಪ್ಯಾಯಮಾನವಾಗಿ ಕಂಡು ಬಂದಿದೆ, ಆ ಲಿಂಗವನ್ನು ಪೂಜಿಸಿದ್ದಾರೆ. ಚಂದ್ರನಿಗೆ ಈಗ ಚಂದ್ರೇಶ್ವರ ಅಂತ ಏನು ಹೇಳ್ತಾರೋ ಆ ಲಿಂಗ ಆಪ್ಯಾಯಮಾನವಾಗಿ ಕಂಡಿದೆ, ಅಲ್ಲಿ ಶಿವನ ಸಾನ್ನಿಧ್ಯವನ್ನು ಪೂಜಿಸಿ ಸಿದ್ಧಿಯನ್ನು ಪಡೆದಿದ್ದಾನೆ. ಅಷ್ಟೇ ತೆಗೆದುಕೊಳ್ಳಬೇಕೇ ಹೊರತು ಅದನ್ನಾಧರಿಸಿಕೊಂಡು ಇದೇನು ದುಸ್ತರ್ಕವನ್ನು ಮಾಡೋದು? ಹಾಗಾಗಿ ಈ ದುಸ್ತರ್ಕ ಯಾವ ರೀತಿಯಿಂದಲೂ ಕೂಡ ಸರಿ ಹೋಗುವುದಿಲ್ಲ. ಅಂದರೆ ಬೇರೆ ಬೇರೆಯಾಗಿ ಪೂಜಿಸಿದ್ದೇ ಚೈತನ್ಯ ಬೇರೆ ಬೇರೆ ಎಂಬುದಕ್ಕೆ ಕಾರಣ ಎಂಬುದು ಸರಿಯಲ್ಲ. ಯಾಕೆಂದರೆ ಹೇಳಿಯಾಗಿದೆ, ಚೈತನ್ಯ ಒಂದೇ ಆದರೂ ಕೂಡ ಉಪಾಧಿಕೃತವಾದಂತಹ ಭೇದ ಅಲ್ಲಿ ಬರುತ್ತೆ. ಆ ಚೈತನ್ಯಕ್ಕೆ ಅಧಿಷ್ಠಾನವಾದಂತಹ ಯಾವೊಂದು ಶಿಲೆ ಇದೆಯೋ ಅದು ಬೇರೆಯಾಗಿರುತ್ತೆ. ಆ ಕಾರಣದಿಂದಲೇ ಭೇದದಿಂದ ವ್ಯವಹಾರ ಮಾಡ್ತಾರೆ. ಗುಣಲಕ್ಷಣ ಆಧರಿಸಿ ಬೇರೆ ಬೇರೆಯಾಗಿ ವ್ಯವಹಾರ ಮಾಡುವುದುಂಟು. ಸಾಲಿಗ್ರಾಮದಲ್ಲೂ ಇದೆ, ಶಿಲೆಯಲ್ಲೂ ಉಂಟು. ಪ್ರತಿಯೊಂದು ಕಡೆಯೂ ಈ ಥರನಾಗಿದೆ. ಇನ್ನು ಆ ದೈವದ ಪ್ರತೀಕದಿಂದ ಒದಗಿ ಬರತಕ್ಕಂತಹ ಫಲವಿಶೇಷವನ್ನಿಟ್ಟುಕೊಂಡು ಕೂಡ ಆ ಚೈತನ್ಯಕ್ಕೆ, ಒಂದೇ ಚೈತನ್ಯಕ್ಕೆ ಸಂಬಂಧಿಸಿದಂತಹ ಬಿಂಬಗಳಲ್ಲಿಯೇ ಭೇದದಿಂದ ವ್ಯವಹಾರವನ್ನು ಮಾಡ್ಕೊಂಡು ಹೋಗ್ತಾರೆ.
ಹಾಗಾಗಿ ಚೈತನ್ಯ ಒಂದೇ, ಬಿಂಬಗಳು ಅನೇಕವಾಗಿರುತ್ತೆ. ಹಾಗಾಗಿ ಅದೇ ತೆರನಾಗಿಯೇ ಒಂದೇ ಚೈತನ್ಯದ ಅನೇಕ ಬಿಂಬಗಳಲ್ಲಿ ಯಾವುದೋ ಒಂದನ್ನು ಇಷ್ಟವಾದಂತಹ ಪ್ರತೀಕದಲ್ಲಿ ಪೂಜಕರು ಪೂಜೆಯನ್ನು ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಚಂದ್ರ ಅನಂತೇಶ್ವರನನ್ನು ಬಿಟ್ಟು ಚಂದ್ರೇಶ್ವರನನ್ನು ಪೂಜಿಸಿದ್ದೇ ಅನಂತೇಶ್ವರ ಅನಂತಾಸನ ಎಂಬುದಕ್ಕೆ ಕಾರಣವಾಗತ್ತೆ, ಅಥವಾ ಅನಂತಾಸನ ಎಂಬುದು ಸಿದ್ಧವಾಗತ್ತೆ ಹೇಳೋದು ನಿತರಾಂ ದುಸ್ತರ್ಕವಾಗಿದೆ. ಈ ವಾದದಲ್ಲಿ ಹುರುಳಿಲ್ಲ. ಈ ವಾದದ ನಿರಾಕರಣೆಯಿಂದಲೇ ಮುಂದಿನ ಇನ್ನೊಂದು ದುಸ್ತರ್ಕವು ಬಿದ್ದೋದಂತೆ ಆಯಿತು. ಈ ವ್ಯಕ್ತಿಯ ಇನ್ನೊಂದು ದುಸ್ತರ್ಕ ಏನಂತ ಕೇಳಿದರೆ, ಶ್ಲೋಕ ಏನಿತ್ತು, ಶ್ರೀಮಾನ್ ಅನಂತೇಶ್ವರಂ ಅರ್ಚಯಿತ್ವ ಚಂದ್ರೇಶ್ವರಂ ಅಂತ ಏನು ಶ್ಲೋಕದ ಭಾಗವಿದೆಯೋ ಅದಕ್ಕೆ ಲಕ್ಷ್ಮಣಶಾಸ್ತ್ರಿಗಳು ವ್ಯಾಖ್ಯಾನವನ್ನು ಮಾಡುವಾಗ ಅನಂತೇಶ್ವರಂ ಅರ್ಚಯಿತ್ವ ಚಂದ್ರಶೇಖರಂ ಚಾರು ಆರ್ಚತು ಎಂಬುದಾಗಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅಂದರೆ ಭಗವತ್ಪಾದರು ಅನಂತೇಶ್ವರನನ್ನು ಪೂಜಿಸಿ ಚಂದ್ರಶೇಖರನನ್ನು ಚೆನ್ನಾಗಿ ಅರ್ಚಿಸಿದರು. ಈ ಸ್ಥಳವನ್ನು ಇಟ್ಟುಕೊಂಡು ಈ ಮಠದ ಎಂಬ ವ್ಯಕ್ತಿ ಮತ್ತೊಂದು ದುಸ್ತರ್ಕವನ್ನು ಏನು ಹೇಳ್ತಿದ್ದಾನೆ ಅಂತ ಕೇಳಿದ್ರೆ, ಅನಂತೇಶ್ವರ ಹಾಗೂ ಚಂದ್ರಶೇಖರ ಒಂದೇ ತಾನೇ? ಒಂದೇ ವ್ಯಕ್ತಿಯನ್ನು ಎರಡು ಕಡೆ ತೆಗೆದುಕೊಳ್ಳುವ ಸಂದರ್ಭ ಬಂದಾಗ ಆ ಎರಡನೇ ಕಡೆಯಲ್ಲಿ ತತ್ಶಬ್ದ ಅಂದರೆ ಸರ್ವನಾಮ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ತತ್ಶಬ್ದ ಪ್ರಯೋಗ ಮಾಡ್ತಾ ಇಲ್ಲ ಅಂತಂದರೆ ಅದು ಬೇರೆ ಅಂತ ಅರ್ಥ. ಒಂದೇ ಆಗಿದ್ದರೆ ಸರ್ವನಾಮ ಶಬ್ದವನ್ನು ಪ್ರಯೋಗ ಮಾಡಬೇಕು. ಹೇಗೆ? ಕನ್ನಡದಲ್ಲಿ ಒಂದು ಉದಾಹರಣೆಯನ್ನು ನೋಡೋಣ. ಹನುಮಂತನು ಶ್ರೀರಾಮನನ್ನು ಪೂಜಿಸಿ ಅವನ ಅನುಗ್ರಹದಿಂದ ಅವನ ಬಂಟನಾದನು. ಇಲ್ಲಿ ಶ್ರೀರಾಮನನ್ನು ಪೂಜಿಸಿ ಎಂಬುವಾಗ ಶ್ರೀರಾಮ ವ್ಯಕ್ತಿಯನ್ನು ತೆಗೆದುಕೊಂಡಾಯಿತು. ಅವನ ಅನುಗ್ರಹ ಅಂತಲೇ ಹೇಳುವುದಲ್ಲಿ, ಪುನಃ ರಾಮನ ಅನುಗ್ರಹದಿಂದ ಅಂತ ಹೇಳುವುದಿಲ್ಲ. ಯದ್ಯಪಿ ಅನುಗ್ರಹ ಯಾರ ಅನುಗ್ರಹ ಅಂತ ಹೇಳಬೇಕಾಗಿದೆ, ರಾಮ ಎಂಬ ವ್ಯಕ್ತಿಯನ್ನು ಉಲ್ಲೇಖಿಸಬೇಕಾಗಿದೆ, ರಾಮ ಎಂಬ ಪರಮಾತ್ಮನನ್ನು ಅಲ್ಲಿ ಉಲ್ಲೇಖಿಸಬೇಕಾಗಿದೆ. ಆದರೆ ಸರ್ವನಾಮ ಶಬ್ದದಿಂದೇ ಅದು ಪರಾಮರ್ಶಿತವಾಗತ್ತೆ. ಹಾಗಾಗಿ ಅಲ್ಲಿ ಹೇಳುವುದಿಲ್ಲ. ಹಾಗಾಗಿಯೇ ಅಲ್ಲಿ ರಾಮನೇ ಅವನ ಅನುಗ್ರಹ ಅಂತ ಹೇಳುವಲ್ಲಿ ಅವನ ಶಬ್ದದಿಂದ ರಾಮನನ್ನೇ ತೆಗೆದುಕೊಳ್ಬೇಕು. ಅವರಿಬ್ಬರು ಅನುಗ್ರಹವು ರಾಮನಿಂದೇ ಆಗಿದ್ದು, ಬಂಟನಾಗಿದ್ದು ರಾಮನಿಗೆ, ರಾಮನನ್ನೇ ಪೂಜಿಸುವುದು. ಹಾಗಾಗಿ ಮುಂದಿನ ಎರಡು ಕಡೆಯಲ್ಲಿ ತತ್ಶಬ್ದ ಪ್ರಯೋಗ ಅಂದರೆ ಸರ್ವನಾಮ ಶಬ್ದವನ್ನೇ ಪ್ರಯೋಗ ಮಾಡಿಯಾಗಿದೆ. ಅದೇ ಥರನಾಗಿ ಇಲ್ಲಿ ಅನಂತೇಶ್ವರ ಹಾಗೂ ಚಂದ್ರಶೇಖರ ಇಬ್ಬರು ಈಶ್ವರನೇ ಆಗಿರುವುದರಿಂದಾಗಿ ಲಕ್ಷ್ಮಣಶಾಸ್ತ್ರಿಗಳು ಹೀಗೆ ಹೇಳಬೇಕಿತ್ತಂತೆ. ಏನಂತ? ಅನಂತೇಶ್ವರಂ ಅರ್ಚಯಿತ್ವ ತಮೇವ ಚಾರು ಆರ್ಚತು ಅಂತ. ಹಾಗೆ ಹೇಳಲಿಲ್ವಲ್ಲ? ಯಾಕೆ ಹೇಳಲಿಲ್ಲ ಕೇಳಿದ್ರೆ, ಅನಂತೇಶ್ವರ ಹಾಗೂ ಚಂದ್ರಶೇಖರ ಬೇರೆ, ಹಾಗಾಗಿ ತಮೇವ ಚಾರು ಆರ್ಚತು ಅಂತ ಹೇಳಲಿಲ್ಲ. ಇದು ಈ ಮಠದ ಎಂಬ ವ್ಯಕ್ತಿ ಮುಂದಿಡತಕ್ಕಂಥ ವಾದ. ಈ ವಾದವನ್ನು ಗಮನಿಸೋಣ. ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಮೊದಲೇ ಹೇಳಿ ಆಯಿತು. ಏನಂತ ಕೇಳಿದರೆ, ಒಂದೇ ಚೈತನ್ಯದ ಅನೇಕ ಬಿಂಬಗಳು ಇರುತ್ತವೆ. ಅನೇಕ ಬಿಂಬಗಳಲ್ಲಿ ಉಪಾಧಿಕೃತವಾದಂತಹ ಭೇದವಿರುತ್ತದೆ. ಹಾಗಾಗಿ ಉಪಾಧಿಕೃತವಾದಂತಹ ಭೇದ ಇರುವುದರಿಂದಲೇ ನಾವು ಮನೆಯಲ್ಲಿ ಅನೇಕ ಲಿಂಗಗಳನ್ನು ಸಾಲಿಗ್ರಾಮಗಳನ್ನು ಪೂಜೆ ಮಾಡುವಾಗ ಪ್ರತ್ಯೇಕವಾಗಿ ಗಂಧ, ಹೂ, ಅಕ್ಷತೆ ಇವುಗಳನ್ನೆಲ್ಲ ನಾವು ಏರಿಸ್ತೇವೆ. ಪೃಥಕ್ಕಾಗಿ ವ್ಯವಹಾರವನ್ನು ಕೂಡ ಮಾಡ್ತೇವೆ ನಾವು. ಯದ್ಯಪಿ ಅನೇಕ ಸಾಲಿಗ್ರಾಮಗಳಿರತಕ್ಕಂಥ ಚೈತನ್ಯ ವಿಷ್ಣು ಚೈತನ್ಯವೇ, ಹರಿಚೈತನ್ಯವೇ, ಆದರೂ ಕೂಡ ಅದಕ್ಕೆ ಅಧಿಷ್ಠಾನವಾದಂತಹ ಲಿಂಗವೋ ಸಾಲಿಗ್ರಾಮವೋ ಅನೇಕವಾಗಿರೋದ್ರಿಂದಾಗಿ ಪೃಥಕ್ಕಾಗಿ ಪೂಜೆಯನ್ನು ಮಾಡ್ತೇವೆ, ಪೃಥಕ್ಕಾಗಿ ವ್ಯವಹರಿಸ್ತೇವೆ. ಬಾಣಲಿಂಗವನ್ನು ತೆಗೆದುಕೊಂಡು ಬಾ, ಸ್ಫಟಿಕ ಲಿಂಗವನ್ನು ಅಲ್ಲಿಡು, ಹೀಗೆ ಹೇಳ್ತೀವ ಇಲ್ಲೋ? ಸ್ಫಟಿಕ ಈಶ್ವರ, ಬಾಣೇಶ್ವರ ಇತ್ಯಾದಿ ವ್ಯವಹಾರವನ್ನು ಮಾಡ್ತೇವೆ. ಹೇಗೆ ಚೈತನ್ಯ ಒಂದೇ ಆಗಿದ್ದರೂ ಕೂಡ ಉಪಾಧಿಕೃತ ಭೇದವಿರುವುದರಿಂದಾಗಿ ಪಾರ್ಥಕ್ಯದಿಂದ ಪೂಜೆ, ಪಾರ್ಥಕ್ಯದಿಂದ ವ್ಯವಹಾರ ಹೇಗೆ ಕಂಡುಬರುತ್ತೋ ಅದೇ ತೆರನಾಗಿ ಇಲ್ಲೂ ಕೂಡ ಯದ್ಯಪಿ ಚಂದ್ರೇಶ್ವರ ಅನಂತೇಶ್ವರ ಇಬ್ಬರಲ್ಲಿ ಇರತಕ್ಕಂತಹ
ಚೈತನ್ಯ ಒಂದೇ ಆಗಿದ್ದರೂ ಕೂಡ ಉಪಾಧಿಕೃತವಾದಂತಹ ಭೇದ ಇರುವುದರಿಂದ ಇಲ್ಲಿ ಲಕ್ಷ್ಮಣಶಾಸ್ತ್ರಿಗಳು ತಮೇವ ಎಂಬುದಾಗಿ ಶಬ್ದವನ್ನು ಪ್ರಯೋಗ ಮಾಡಿಲ್ಲ. ಅನಂತೇಶ್ವರನ ದೇವರ ಮುಂಭಾಗದಲ್ಲಿ ಚಂದ್ರಮೌಳೀಶ್ವರ ಲಿಂಗ ಇರುವುದು. ಹಾಗಾಗಿ ಯದ್ಯಪಿ ಚೈತನ್ಯ ಒಂದೇ ಆಗಿದ್ದರೂ ಕೂಡ ಆ ಎರಡು ಲಿಂಗಗಳಿರತಕ್ಕಂತಹ ಜಾಗ ಬೇರೆ ಬೇರೆ ಆಗಿದೆ. ಹಾಗಾಗಿಯೇ ಉಪಾಧಿಕೃತವಾದ ಬೇರೆ ಉಂಟು. ಇಲ್ಲಿ ಅನಂತ ಪೂಜೆ ಮಾಡಿದ ಲಿಂಗ ಎಂಬುದಾಗಿ ಅನಂತೇಶ್ವರ ಶಬ್ದದಿಂದ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ಆ ಲಿಂಗವನ್ನು ಚಂದ್ರ ಪೂಜೆ ಮಾಡಿದ್ರಿಂದಾಗಿ ಅಲ್ಲಿ ಚಂದ್ರೇಶ್ವರ ಶಬ್ದದಿಂದ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ಹೀಗೆ ಪೂಜಕನ ಭೇದದಿಂದಾಗಿ ಅಲ್ಲಿ ಲಿಂಗದಲ್ಲಿ ಭೇದವನ್ನು, ಈಶ್ವರನಲ್ಲಿ ನಾವು ಭೇದವನ್ನು ಕಲ್ಪಿಸಿಕೊಂಡಿದ್ದೇವೆ. ಹಾಗಾಗಿ ಇಲ್ಲಿ ತಮೇವ ಅಂತ ಹೇಳಬೇಕಾದ ಅವಶ್ಯಕತೆಯೇ ಇಲ್ಲ. ಹಾಗಾಗಿ ಈ ತರ್ಕವೂ ಕೂಡ ದುಸ್ತರ್ಕವೇ ಆಗಿದೆ. ಇದನ್ನು ಹೇಳುವ ಭರದಲ್ಲಿ ಈ ಮೊದಲನೇ ಒಂದು ದುಸ್ತರ್ಕವನ್ನು ನೋಡಿದ್ವಲ್ಲ, ಅಲ್ಲಿ ವ್ಯಾಖ್ಯಾನದಲ್ಲಿ ಈ ಮಠದ ಎಂಬ ವ್ಯಕ್ತಿ ಏನು ಹೇಳಿದ ಕೇಳಿದ್ರೆ, ಯಾವ ತರ್ಕದಲ್ಲಿ ಒಂದು ಮೊದಲನೇ ದುಸ್ತರ್ಕವನ್ನು ನೋಡಿ ಆಗಿತ್ತಲ್ಲ, ಅನಂತೇಶ್ವರನು ಶಿವನಾಗಿದ್ದರೆ ಚಂದ್ರನು ಅವನನ್ನೇ ಪೂಜೆ ಮಾಡಬಹುದಿತ್ತಲ್ಲ ಅಂತ ದುಸ್ತರ್ಕವನ್ನು ಇಟ್ನಲ್ಲ, ಅದರ ಮುಂದೆ ಒಂದು ವಾಕ್ಯವನ್ನು ಬರೆದಿದ್ದಾನೆ, ಗಮನಿಸಬೇಕು. ಅನಂತನು ಗುರುವಂಶ ಕಾವ್ಯಕಾರರೇ ಹೇಳುವಂತೆ ಅನಂತನು ಈಗಾಗಲೇ ಅನಂತೇಶ್ವರನ ಆರಾಧನೆಯಿಂದ ವರವನ್ನು ಪಡೆದುಕೊಂಡವನು. ಗುರುವಂಶ ಕಾವ್ಯಕಾರರೇ ಹೇಳುವಂತೆ ಅನಂತನು ಈಗಾಗಲೇ, ಏನು ಈಗಾಗಲೇ? ಈಗಾಗಲೇ ಅಂತ ಕಾಲವನ್ನು ಲಕ್ಷ್ಮಣಶಾಸ್ತ್ರಿಗಳು ಸೂಚಿಸಿದ್ದಾರೆ. ಇಲ್ಲಿ ಅನಂತೇಶ್ವರನ್ನು ಪೂಜೆ ಮಾಡಿ ವಿಷ್ಣುಶ್ರೀಯಾತ್ಮನ ಪಡ್ಕೊಂಡಿರೋದು ಮೊದಲಿಗೆ, ಆಮೇಲೆ ಚಂದ್ರಮೌಳೀಶ್ವರನ್ನು ಪೂಜಿಸಿ ಅನುಗ್ರಹನ ಪಡೆದುಕೊಂಡಿದ್ದು ಅಂತ ಆಮೇಲೆ ಅಂತ ಏನಾರು ಶಬ್ದವನ್ನು ಹೇಳಿದ್ದಾರಾ ಲಕ್ಷ್ಮಣಶಾಸ್ತ್ರಿಗಳು? ಹಂಗೆ ಹೇಳಿದರೆ ನೀವು ಹೇಳ್ಬೋದು, ಈ ಮಠದ ವ್ಯಕ್ತಿ ಹೀಗೆ ಹೇಳ್ಬೋದಿತ್ತು, ಅನಂತೇಶ್ವರನು ಈಗಾಗಲೇ ಅಂತ ಹೇಳಲಿಲ್ಲಲ್ಲ. ಮತ್ತೆ ಈಗಾಗಲೇ ಶಬ್ದವನ್ನು ಯಾಕೆ ಹೇಳ್ತಾ ಇರೋದು? ಮತ್ತೊಂದು ಸುಳ್ಳು, ಬಾಯಿ ಬಿಟ್ಟರೆ ಸುಳ್ಳೇ ಹೊರಡುವುದು. ಆಮೇಲೆ ಇನ್ನೊಂದು ದುಸ್ತರ್ಕ, ಈ 3ನೇ ಅಂಶದ ಏನು ಕೇಳಿದರೆ, ವ್ಯಾಖ್ಯಾನಕಾರರು ಚಂದ್ರೇಶ್ವರ ಶಬ್ದಕ್ಕೆ ವ್ಯಾಖ್ಯಾನವನ್ನು ಮಾಡಬೇಕಿದ್ರೆ ಚಂದ್ರಶೇಖರ ಅಂತ ಶಬ್ದದ ಅರ್ಥವನ್ನು ಹೇಳಿದರೂ ಅನಂತೇಶ್ವರ ಶಬ್ದಕ್ಕೆ ವಿವರಣೆಯನ್ನು ಮಾಡಿಲ್ಲ. ಒಂದು ವೇಳೆ ಶಿವನಾಗಿದ್ದರೆ ವಿವರಣೆ ಮಾಡಿ ಚಂದ್ರಶೇಖರ ಅಂತ ಹೇಳಬೇಕಿತ್ತಲ್ಲ ಅಂತ. ಅಬ್ಬಬ್ಬಬ್ಬಬ್ಬ, ನಂಬುವಂತೆ ಸುಳ್ಳು ಹೇಳುವುದರಲ್ಲಿ ಈತ ನಿಸ್ಸೀಮ. ಅನಂತೇಶ್ವರ ಶಬ್ದಕ್ಕೆ ವ್ಯಾಖ್ಯಾನ ಮಾಡಲಿಲ್ಲ ಹೇಳುವುದೇ ಅನಂತೇಶ್ವರ ಶಿವನಲ್ಲ ಅಥವಾ ವಿಷ್ಣು ಹೇಳೋದಕ್ಕೆ ಕಾರಣವಾಗುತ್ತೋ? ಯಾವ ತೆರನಾಗಿ ದುಸ್ತರ್ಕವನ್ನು ಮಾಡ್ತಾರೆ, ಜನರನ್ನು ಏಮಾರಿಸ್ಲಿಕ್ಕೆ ನೋಡ್ತಾರೆ ಹೇಳೋದನ್ನು ವಿವೇಕಿಗಳು ಗಮನಿಸಬೇಕು. ಅಲ್ಲಿ ಚಂದ್ರೇಶ್ವರ ಶಬ್ದಕ್ಕೆ ಚಂದ್ರಶೇಖರಮಂತ ವ್ಯಾಖ್ಯಾನ ಮಾಡಿದ್ದಕ್ಕೆ ಕಾರಣ ಇದೆ. ಯಾಕೆಂದರೆ ಶ್ಲೋಕದಲ್ಲಿ ಚಂದ್ರೇಶ್ವರ ಅಂತ ಏನು ಹೇಳ್ತಿದ್ದಾರೋ, ಪ್ರಕೃತದಲ್ಲಿ ಉಡುಪಿಯಲ್ಲಿ ಆ ಚಂದ್ರೇಶ್ವರ ಶ್ಲೋಕದಲ್ಲಿ ಹೇಳಿರ್ತಕ್ಕಂಥ ಚಂದ್ರೇಶ್ವರ ಇಂದು ಚಂದ್ರಮೌಳೀಶ್ವರನಾಗಿ ಪೂಜೆಗೊಳ್ತಾ ಇದ್ದಾನೆ. ಹಾಗಾಗಿ ಚಂದ್ರೇಶ್ವರ ಬೇರೆ ಎಂಬ ಗೊಂದಲ ಓದುಗರಿಗೆ ಉಂಟಾಗಬಾರದು ಎಂಬುದಾಗಿ ಚಂದ್ರಮೌಳೀಶ್ವರಂ ಅಂತ ವ್ಯಾಖ್ಯಾನ ಮಾಡಬೇಕಾಯಿತು. ಚಂದ್ರಮೌಳೀಶ್ವರನ್ ಹೇಳಬೇಕಿದ್ರೆ ಅರ್ಥವೂ ಗೊತ್ತಾಗಲಿ ಅಂತ ಚಂದ್ರಶೇಖರ ಅಂತ ಹೇಳ್ತಿದ್ದಾರೆ. ಅನಂತೇಶ್ವರನ ವಿಚಾರದಲ್ಲಿ ಓದುಗರಿಗೆ ಗೊಂದಲದ ಪ್ರಶ್ನೆ ಇಲ್ಲ. ಅನಂತೇಶ್ವರ ಎಂಬುದಾಗಿ ಈಗಲೂ ಕೂಡ ಪೂಜೆ ಮಾಡ್ಕೊಳ್ತಿರೋದು. ಶಿವ ಅಂತ ಹೇಳಿದರೆ ಗೊಂದಲ ಆಗುತ್ತೆ. ಯಾಕೆ? ಅಲ್ಲಿ ಇನ್ನೊಂದು ಶಿವನ ದೇವಸ್ಥಾನ ಅಲ್ಲ ಅದು. ಅನಂತೇಶ್ವರ ಶಬ್ದದಿಂದಲೇ ಅಲ್ಲಿ ವ್ಯವಹಾರವಾಗ್ತಾ ಇರೋದು. ಶಿವನ ಹೆಸರಿನಲ್ಲಿ ಪೂಜೆಗೊಳ್ತಾ ಇರೋದಲ್ಲ. ಅನಂತೇಶ್ವರ ದೇವರು ಶಿವನಾಗಿರತಕ್ಕಂಥ ಅನಂತೇಶ್ವರ ದೇವರು ಅನಂತೇಶ್ವರನಾಗಿ ಹೆಸರಿನಲ್ಲಿ ಪೂಜೆಗೊಳ್ತಾ ಇರೋದು. ಹಾಗಾಗಿ ಇನ್ಯಾವುದೋ ಶಿವದ ಪರ್ಯಾಯ ನಾಮವನ್ನು ವಿವರಣೆಯಾಗಿ ಕೊಡ್ತಾ ಇಲ್ಲ. ಹಾಗಾಗಿ ಈ ತರ್ಕವು ಕೂಡ ಮಠದ ಎಂಬ ವ್ಯಕ್ತಿ ಏನು ಅರ್ಥವನ್ನು ಸಾಧಿಸ್ಲಿಕ್ಕೆ ಹೊರಡ್ತಿದ್ದಾನೋ ಅದಕ್ಕೆ ಅನುಕೂಲಕರವಾಗಿಲ್ಲ. ಇನ್ನು ಎರಡನೇ ದುಸ್ತರ್ಕದಲ್ಲಿ ಈ ಮಠದ ಎಂಬ ವ್ಯಕ್ತಿ ಹೇಳ್ದ ಏನಂತ ಕೇಳಿದ್ರೆ, ಒಂದು ವ್ಯಕ್ತಿಯನ್ನು ಒಂದು ಸಲ ತೆಗೆದುಕೊಂಡ ಮೇಲೆ ಮತ್ತೊಂದು ಸಲ ಅದೇ ವ್ಯಕ್ತಿಯನ್ನು ತೆಗೆದುಕೊಳ್ಳಬೇಕಾಗಿ ಬಂದಾಗ ತತ್ಶಬ್ದವನ್ನು ಹಾಕುವುದು ರೂಢಿ ಅಂತ. ಕೋಲು ನಮ್ಮ ಕೈಗೆ ಕೊಟ್ಟಿದ್ದಾನೆ, ಬೆನ್ನನ್ನು ತೋರಿಸ್ತಿದ್ದಾನೆ, ನಮಗಿನ್ನೇನಾಗಬೇಕು? ಅನುಭವಿಸಲಿ. ಇವಾಗ
ಲಕ್ಷ್ಮಣ ಶಾಸ್ತ್ರಿಗಳ ವ್ಯಾಖ್ಯಾನದಲ್ಲಿ ಹೇಗೆ ಅನಂತೇಶ್ವರ ಹೇಳುವುದು ಅನಂತೇಶ್ವರ ಅಂದರೆ ಶಿವನೆಂಬುದಾಗಿ ಲಕ್ಷ್ಮಣ ಶಾಸ್ತ್ರಿಗಳು ಹೇಗೆ ಸಿದ್ಧಪಡಿಸಿದ್ದಾರೆ ಹೇಳುವುದನ್ನು ಗಮನಿಸೋಣ. ನೋಡಿ, ಲಕ್ಷ್ಮಣ ಶಾಸ್ತ್ರಗಳ ವ್ಯಾಖ್ಯಾನವನ್ನು ನೋಡಿದ್ರೆ ಅನಂತೇಶ್ವರ ಶಿವನೆಂದೇ ಗೊತ್ತಾಗತ್ತೆ. ವಿಷ್ಣು ಅಲ್ಲ ಎಂಬುದು ಕೂಡ ಸಿದ್ಧವಾಗತ್ತೆ. ಹೇಗೆ ಅಂತ ಕೇಳಿದರೆ, ಅನಂತೇಶ್ವರಂ ಪೂಜಯಿತ್ವಾ ವಿಷ್ಣುಶಯ್ಯಾತ್ಮಂ ಪ್ರಾಪ, ಇದು ಲಕ್ಷ್ಮಣ ಶಾಸ್ತ್ರಿಗಳ ಪಂಕ್ತಿ. ಒಂದು ವೇಳೆ ಅನಂತೇಶ್ವರನು ವಿಷ್ಣುವಾಗಿದ್ದರೆ ವಿಷ್ಣುಶಯ್ಯಾತ್ಮಂ ಪ್ರಾಪ ಎಂಬಲ್ಲಿ ವಿಷ್ಣು ಶಬ್ದದ ಪ್ರಯೋಗವಾಗ್ತಿಲ್ಲಾಗಿತ್ತು. ಯಾಕೆ? ಯಾರನ್ನು ಪೂಜಿಸಿ ಅಂತ ಹೇಳುವಲ್ಲಿ ಅನಂತೇಶ್ವರನ್ನು ಸಂಬಂಧಿಸಲೇಬೇಕು. ಅನಂತೇಶ್ವರನ್ನೇ ಪೂಜಿಸಿದ್ದು. ಮುಂದೆ ಯಾರಿಗೆ ಶಯ್ಯೆಯಾಗುವುದು? ವಿಷ್ಣುವಿಗೆ ಶಯ್ಯೆಯಾಗುವುದು. ಹಾಗಾಗಿ ಶಯ್ಯೆಯಾಗುವಲ್ಲಿ ಯಾರಿಗೆ ಅಂತ ಹೇಳಲೇಬೇಕಾಗಿದೆ. ಪೂಜಿಸಿದ್ದು ವಿಷ್ಣುವನ್ನೇ, ಶಯ್ಯೆಯಾಗುವುದು ವಿಷ್ಣುವಿಗೆ ಅಂತಾದರೆ ಆವಾಗ ನ್ಯಾಯವಾಗಿ ಈ ಹಿಂದೆ ಮಠದ ವ್ಯಕ್ತಿ ಹೇಳಿದ್ನಲ್ಲ, ಅವನು ಆ ವ್ಯಕ್ತಿಯಲ್ಲಿ ಹೇಳಿದ್ದು ತುಂಬ ಅನುಕೂಲ ಆಯಿತು. ಕೋಲ್ ಕೊಡ್ತಿದ್ದಾನೆ, ಬೆನ್ ತೋರಿಸ್ತಿದ್ದಾನೆ. ನೋಡಿ, ವಿವೇಕಗಳು ಗಮನಿಸಿ ಸರಿಯಾಗಿ ಹೇಳಿ. ಅನಂತೇಶ್ವರನು ವಿಷ್ಣುವೇ ಆಗಿದ್ದರೆ ಹೇಗಾಗ್ತಿತ್ತು? ವಿಷ್ಣುವನ್ನು ಪೂಜಿಸಿ ವಿಷ್ಣುಶಯ್ಯಾತ್ಮಂ ಪ್ರಾಪ, ವಿಷ್ಣುವಿನ ಶಯ್ಯೆಯಾದನು ಅಂತ ಹಾಗೆ ಹೇಳ್ತಿದ್ರು. ವಿಷ್ಣುವನ್ನು ಪೂಜಿಸಿ ಅವನ ಶಯ್ಯೆಯಾದನು ಅಂತ ಹೇಳ್ತಿದ್ರು. ಹಾಗೆ ಹೇಳಲಿಲ್ಲ ಇಲ್ಲಿ. ಅನಂತೇಶ್ವರನನ್ನು ಪೂಜಿಸಿ ವಿಷ್ಣುಶಯ್ಯಾತ್ಮಂ ಪ್ರಾಪ ಅಂತ ಹೇಳಿದ್ರಿಂದಾಗಿ ಅನಂತೇಶ್ವರ ಬೇರೆ ವಿಷ್ಣು ಬೇರೆ ಹೇಳೋದು ಸಿದ್ಧವಾಗ್ತಾ ಇದೆ. ಹಾಗಾಗಿ ಅನಂತೇಶ್ವರ ಅಂದರೆ ವಿಷ್ಣು ಅಲ್ಲ ಎಂಬುದು ದೃಢವಾಗಿದೆ. ಯಾರಿಗೆ? ಲಕ್ಷ್ಮಣ ಶಾಸ್ತ್ರಿಗಳಿಗೆ. ಹಾಗಾಗಿ ಅವರು ಹಾಗೆ ಬರೆದಿದ್ದಾರೆ. ಹಾಗಾಗಿ ಲಕ್ಷ್ಮಣ ಶಾಸ್ತ್ರಿಗಳ ವ್ಯಾಖ್ಯಾನವನ್ನು ನೋಡಿದರೆ ಅನಂತೇಶ್ವರ ಅನಂತಾಸನೆಂದು ಗೊತ್ತಾಗತ್ತೆ ಅಂತ ಯಾವ ಸುಳ್ಳನ್ನು, ದುಸ್ತರ್ಕವನ್ನು ಎದುರುಗಡೆ ಇಟ್ಟು ಸುಳ್ಳನ್ನು ಹೇಳಿದನೋ, ವಸ್ತುತಃ ಲಕ್ಷ್ಮಣ ಶಾಸ್ತ್ರಿಗಳ ವ್ಯಾಖ್ಯಾನವನ್ನು ನೋಡಿದ್ರೆ ಹಾಗಲ್ಲ. ವಿಷ್ಣು ಅಲ್ಲ, ಅನಂತೇಶ್ವರ ಅಂದರೆ ಶಿವನೆಂಬುದೇ ಇವರ ವ್ಯಾಖ್ಯಾನದಿಂದ ಗೊತ್ತಾಗ್ತಾ ಇರೋದು. ಹಾಗೆ ಮುಂದೆ ಅಪಿಶಬ್ದದ ಸ್ವಾರಸ್ಯದಿಂದಲೂ ಕೂಡ ಅನಂತೇಶ್ವರ ಎಂದರೆ ಶಿವನೆಂದೇ ಸಿದ್ಧವಾಗುತ್ತದೆ. ಹೇಗೆ ವಿಷ್ಣುಶಯ್ಯಾತ್ಮಂ ಪ್ರಾಪ ಅಂತ ಹೇಳುವಲ್ಲಿ ವಿಷ್ಣು ಶಬ್ದ ಪ್ರಯೋಗ ಮಾಡಿರುವುದರಿಂದಲೇ ಅನಂತೇಶ್ವರ ಎಂಬುದು ವಿಷ್ಣುವಲ್ಲ ಎಂಬುದು ಹೇಗೆ ಗೊತ್ತಾಗ್ತಾ ಇದೆಯೋ, ಅದೇ ಥರನಾಗಿ ಚಂದ್ರೋಪಿ ಎಂಬಲ್ಲಿ ಅಪಿಶಬ್ದದಿಂದಾಗಿ ಅನಂತೇಶ್ವರ ಅಂದರೆ ಶಿವನೆಂದೇ ಸಿದ್ಧವಾಗ್ತಾ ಇದೆ ಸ್ವಾರಸ್ಯವಾಗಿ. ಈ ವಾಕ್ಯವನ್ನು ಸರಳೀಕರಿಸಿ ಹೇಳೋಣ. ಅನಂತೇಶ್ವರಂ ಪೂಜಯಾಮಾಸ, ಚಂದ್ರೋಪಿ ಚಂದ್ರೇಶ್ವರಂ ಪೂಜಯಾಮಾಸ ಇರುವಂಥದ್ದು ಇಷ್ಟೇ. ಅಲ್ಲಿ ಕಾರಣಗಳನ್ನು ಕೊಡ್ತಿದ್ದಾರೆ. ಅನಂತನೋ ಯಾಕೆ ಅಥವಾ ಯಾವ ಅನಂತೇಶ್ವರನ್ನು ಪೂಜಿಸಿದ, ಚಂದ್ರನು ಯಾತಕ್ಕಾಗಿ ಚಂದ್ರೇಶ್ವರನ್ನು ಪೂಜಿಸಿದ ಅಂತ ಸರಳೀಕರಣ ಮಾಡಿಸಿದ್ದಾಗಿ ಮೂಲಭೂತ ಆಶಯಕ್ಕೆ ಯಾವುದೇ ಧಕ್ಕೆ ಆಗಿಲ್ಲ. ಹಾಗೆ ವಾಕ್ಯವನ್ನು ಬದಲಾಯಿಸಿಕೊಂಡಿರುವುದು. ಅನಂತೇಶ್ವರಂ ಪೂಜಯಾಮಾಸ, ಚಂದ್ರೋಪಿ ಚಂದ್ರೇಶ್ವರಂ ಪೂಜಯಾಮಾಸ. ಯಥಾವತ್ತಾಗಿ ಕನ್ನಡಕ್ಕೆ ಇಳಿಸಿದರೆ ಹೇಗೆ ಅರ್ಥ ಬರುತ್ತೆ ಅಂತ ಕೇಳಿದ್ರೆ, ಅನಂತನು ಅನಂತೇಶ್ವರನನ್ನು ಪೂಜಿಸಿದನು, ಚಂದ್ರನೂ ಚಂದ್ರೇಶ್ವರನನ್ನು ಪೂಜಿಸಿದನು. ಇಲ್ಲಿ ಚಂದ್ರನು ಅಂತ ಯಾವಾಗ ಹೇಳಲಿಕ್ಕೆ ಸಾಧ್ಯ? ಅನಂತೇಶ್ವರ ಶಿವನಾಗಿದ್ದರೆ ಮಾತ್ರ ಚಂದ್ರನು ಚಂದ್ರೇಶ್ವರನನ್ನು ಪೂಜಿಸಿದನು ಅಂತ ಹೇಳಲಿಕ್ಕೆ ಸಾಧ್ಯ. ಅಂದರೆ ಅನಂತೇಶ್ವರನಲ್ಲಿ ಇರುವಂಥದ್ದು ಶಿವ ಸಾನ್ನಿಧ್ಯವೇ, ಚಂದ್ರೇಶ್ವರನಲ್ಲೂ ಇರತಕ್ಕಂಥದ್ದು ಶಿವನ ಸಾನ್ನಿಧ್ಯವೇ. ಹಾಗಾಗಿಯೇ ಅನಂತನು ಅನಂತೇಶ್ವರನನ್ನು ಪೂಜಿಸಿದನು, ಚಂದ್ರನೂ ಚಂದ್ರೇಶ್ವರನನ್ನು ಪೂಜಿಸಿದನು. ಆ ಅಪಿಶಬ್ದ ಸ್ವಾರಸ್ಯ ಯಾವಾಗ ಯುಕ್ತವಾಗತ್ತೆ ಕೇಳಿದ್ರೆ, ಅನಂತೇಶ್ವರನು ಚಂದ್ರೇಶ್ವರನು ಶಿವನಾಗಿದ್ದರೆ ಮಾತ್ರ. ಅಲ್ಲದೆ ಹೋಗಿದ್ರೆ ಏನಾಗ್ತಿತ್ತು? ಅನಂತನು ಅನಂತೇಶ್ವರನನ್ನು ಪೂಜಿಸಿದನು, ಚಂದ್ರಸ್ತು ಚಂದ್ರೇಶ್ವರಂ ಪೂಜಯಾಮಾಸ, ಚಂದ್ರನ ಅದರೋ ಚಂದ್ರೇಶ್ವರನನ್ನು ಪೂಜಿಸಿದನು ಅಂತ ಹೇಳಬೇಕಿತ್ತು. ಯಾವಾಗ? ಅನಂತೇಶ್ವರ ಶಿವನಲ್ಲವಾಗಿದ್ದರೆ. ಹೇಗಿದೆ ತರನಾಗಿ ನಂದು ಕನ್ನಡ ವಾಕ್ಯವನ್ನೇ ನೋಡೋಣ. ರಾಮನು ಈಶ್ವರನನ್ನು ಪೂಜಿಸಿದನು, ಕೃಷ್ಣನಾದರೋ ಗೋವನ್ನು ಪೂಜಿಸಿದನು. ರಾಮ ಈಶ್ವರನನ್ನು ಪೂಜಿಸಿದ,
ಕೃಷ್ಣನೂ ಈಶ್ವರನನ್ನು ಪೂಜಿಸಿದ್ದರೆ ಆವಾಗ ವಾಕ್ಯ ಹೇಗಾಗ್ತಿತ್ತು? ಕೃಷ್ಣನೂ ಈಶ್ವರನನ್ನು ಪೂಜಿಸಿದ ಅಂತ ಆಗ್ತಿತ್ತು. ಕೃಷ್ಣ ಗೋವನ್ನು ಪೂಜಿಸಿದ್ರಿಂದಾಗಿ ಕೃಷ್ಣನಾದರೋ ಗೋವನ್ನು ಪೂಜಿಸಿದನು. ಹಾಗಾಗಿ ರಾಮನು ಕೃಷ್ಣನು ಇಬ್ಬರೂ ಈಶ್ವರನ್ನು ಪೂಜಿಸಿದರೆ ವಾಕ್ಯ ಏನಾಗ್ತಿತ್ತು? ರಾಮನು ಈಶ್ವರನ್ನು ಪೂಜಿಸಿದನು, ಕೃಷ್ಣನೂ ಈಶ್ವರನ್ನು ಪೂಜಿಸಿದನು. ಕೃಷ್ಣ ಗೋವನ್ನು ಪೂಜಿಸಿದ್ದಾಗಿದ್ದರೆ ಅದನ್ನು ಹೇಳಬೇಕಿದ್ರೆ ವಾಕ್ಯ ಹೇಗಾಗ್ತಿತ್ತು? ರಾಮನು ಈಶ್ವರನ್ನು ಪೂಜಿಸಿದನು, ಕೃಷ್ಣನಾದರೋ ಗೋವನ್ನು ಪೂಜಿಸಿದನು. ಇಲ್ಲಿ ಪೂಜಿಸಲ್ಪಟ್ಟ ವ್ಯಕ್ತಿ ಬೇರೆಯಾಗಿರೋದ್ರಿಂದಾಗಿ ಕೃಷ್ಣನಾದರೋ ಅಂತ ಹೇಳಿ ಆಯಿತು. ಅದೇ ಥರನಾಗಿ ಚಂದ್ರನನ್ನು ಪೂಜಿಸಲ್ಪಟ್ಟದ್ದು ಈಶ್ವರ ಚೈತನ್ಯವೇ, ಅನಂತರ ಶ್ರೀಯನ್ನು ಪೂಜಿಸಲ್ಪಟ್ಟದ್ದು ಈಶ್ವರ ಚೈತನ್ಯವೇ. ಹಾಗಾಗಿ ಚಂದ್ರೋಪಿ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ಇಡೀ ಲಕ್ಷ್ಮಣಶಾಸ್ತ್ರಿಗಳ ವ್ಯಾಖ್ಯಾನವನ್ನು ನೋಡಿದಾಗ ತಿಳಿದು ಬರುವಂಥದ್ದು ಏನು ಅಂತ ಕೇಳಿದ್ರೆ, ಅನಂತೇಶ್ವರ ಅಂದರೆ ಶಿವನೇ ಹೊರತು ವಿಷ್ಣು ಎಂಬುದು ಅವರ ಅನಂತಾಸನ ಹೆಸರು ವಿಷ್ಣು ಅಲ್ಲ ಎಂಬುದು ಅವರ ಸ್ಪಷ್ಟ ಅಭಿಪ್ರಾಯವಾಗಿದೆ. ಅದನ್ನು ತಿರುಚಿ ತನಗೆ ಬೇಕಾದಂತೆ ಅರ್ಥವನ್ನು ಹೊರಡಿಸಲಿಕ್ಕೆ ಈ ಋಷಿಕೇಶ ಮಠದ ಎಂಬ ವ್ಯಕ್ತಿ ವಿರತ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಅನಂತೇಶ್ವರನ ಭಕ್ತರು ನಾವೆಲ್ಲರೂ ಕೂಡ ಜಾಗರೂಕರಾಗಿರಬೇಕು. ಯಾವುದೋ ಸಂಸ್ಕೃತದಲ್ಲಿ ಹೇಳಿದ್ದಾರೆ, ಸಂಸ್ಕೃತ ಶಬ್ದವನ್ನು ಹೇಳಿದ್ದಾರೆ ಅಂದ ಮಾತ್ರಕ್ಕೆ ಎಲ್ಲದೂ ಸರಿ ಇದೆ ಅಂತ ತಿಳಿಯಬಾರದು. ಯಾಕೆಂದರೆ ಇದು ಕಲಿಗಾಲ. ದುಷ್ಟರು ಸತ್ಯವನ್ನು ಮರೆಮಾಚಲಿಕ್ಕೆ ಯಾವ ಮಾರ್ಗವನ್ನು ಬೇಕಾರೋ ಆರಿಸಿಕೊಡ್ತಾರೆ. ಹಾಗಾಗಿ ಇವರು ವಿದ್ಯೆಯನ್ನು ಅಕ್ಷರವನ್ನು ಕಲಿತು ಪ್ರತಾರಣೆಗೆ ತೊಡಗಿದವರು. ಹಾಗಾಗಿ ಅನಂತೇಶ್ವರನ ಭಕ್ತರು ಇಂತಹ ವಿಷಯದಲ್ಲಿ ಜಾಗರೂಕರಾಗಿರಬೇಕಾಗತ್ತೆ. ಶತಶತಮಾನಗಳಿಂದಲೂ ಅನಂತೇಶ್ವರನಲ್ಲಿ ಇರುವಂತಹದ್ದು ಶಿವನ ಸಾನ್ನಿಧ್ಯವೇ. ಹಾಗೆಯೇ ನಾವು ಪೂಜಿಸಿ ಶಿವನಿಂದ ಅನುಗ್ರಹಿತರಾಗಿದ್ದೇವೆ. ಈ ಮಧ್ಯದ ಕಾಲಘಟ್ಟದಲ್ಲಿ ಯಾರ್ಯಾರೋ ಬರ್ತಾರೆ, ಏನೇನೋ ಹೇಳ್ತಾರೆ. ಆದರೆ ನಮ್ಮ ನಂಬಿಕೆಯಲ್ಲಿ ನಮಗೆ ಎಳ್ಳಷ್ಟು ಸಂಶಯ ಇರಬಾರದು. ಅಷ್ಟು ನಾವು ದೃಢಪಡಿಸಿಕೊಳ್ಳಬೇಕು. ನಮ್ಮನ್ನು ಮೋಹಗೊಳಿಸಲಿಕ್ಕೆ ಇವರು ವ್ಯರ್ಥ ಪ್ರಯತ್ನವನ್ನು ಮಾಡ್ತಾನೇ ಇರ್ತಾರೆ. ಈ ಋಷಿಕೇಶ ಮಠದ ಎಂಬ ವ್ಯಕ್ತಿಗಳು ಯಾವ ಥರದವರು ಅಂತ ಕೇಳಿದರೆ, ಕೋತಿ ತಾನು ಕೆಡುವುದಲ್ಲೇ ವನವನ್ನೇ ಕೆಡಿಸಿದಂತೆ ಅಂತ ಹೇಳ್ತಾರಲ್ಲ, ಆ ಥರನಾದವರು. ಈ ಒಂದು ರೀತಿಯಾಗಿ ಮೋಹವನ್ನು ಹುಟ್ಟಿಸಿ ಶಿವದ್ವೇಷವನ್ನು ಮಾಡಿ ಅವರು ಹಾಳಾಗುವುದಲ್ಲದೆ, ಅವರು ಹೇಳಿದ್ದನ್ನು ನಂಬಿ ಆ ಶಿವನ ಸಾನ್ನಿಧ್ಯದಲ್ಲಿ ಶಿವಾಪಚಾರವನ್ನು ಮಾಡಿದರೆ ವಸ್ತುತಃ ಎಲ್ಲರೂ ಕೂಡ ಯಾರ್ಯಾರು ಅಪಚಾರವನ್ನು ಮಾಡಿದ್ದಾರೋ ಅವರೆಲ್ಲರೂ ಕೂಡ ಮುಂದೆ ದುಃಖವನ್ನು ಅನುಭವಿಸಬೇಕಾಗತ್ತೆ. ಜನ್ಮಾಂತರದಲ್ಲೂ ಕೂಡ ಅದು ಅವರನ್ನು ಬಿಡುವುದಿಲ್ಲ. ಹಾಗಾಗಿ ಅನಂತೇಶ್ವರನ ಭಕ್ತರೆಲ್ಲರೂ ಕೂಡ ಜಾಗೃತರಾಗಿರಬೇಕು. ಆ ಅನಂತೇಶ್ವರನಲ್ಲಿ ದೇವರನ್ನು ಬದಲಾಯಿಸ್ತಕ್ಕಂತಹ ಪ್ರಯತ್ನ ಹಂತ ಹಂತವಾಗಿ ಮಾಡಿಕೊಂಡು ಬರಲಿಕ್ಕೆ ನೋಡ್ತಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಅನಂತೇಶ್ವರನ ಭಕ್ತರಾದ ನಾವುಗಳು ಇದನ್ನು ಒಪ್ಪಬಾರದು, ಜಾಗರೂಕರಾಗಿರಬೇಕು ಎಂಬುದನ್ನು ಯಾವತ್ತೂ ದೃಢಪಡಿಸಿಕೊಳ್ಳೋಣ. ಈ ಒಂದು ಸಂದರ್ಭದಲ್ಲಿ ಈ ಮಠದನ ಯಾವ ಒಂದು ಲೇಖನ ಇತ್ಯೋ, ಅನಂತೇಶ್ವರನು ಅನಂತಾಸನ ಎಂಬುದಾಗಿ ಬಿಂಬಿಸಲಿಕ್ಕೆ ಹೊರಟಕ್ಕಂತಹ ಯಾವ ಈ ಪ್ರಯತ್ನವಿತ್ತೋ, ಈ ನೆವದಿಂದ ಅನಂತೇಶ್ವರನ ಭಕ್ತರ ಎದುರುಗಡೆ ಆ ವಾರದ ಬಲ್ಬಜತೆಯನ್ನು ನಾವೆಲ್ಲ ಈಗ ನೋಡಿ ಆಯಿತು. ಇದರ ಜೊತೆಗೆ ಈ ಸಂದರ್ಭದಲ್ಲಿ ಈ ದೇವರನ್ನೇ ಬದಲಾಯಿಸಲು ಹೊರಟಿರತಕ್ಕಂತಹ ಒಂದು ಜನಸಮೂಹ ಇದೆಯಲ್ಲ, ಒಂದು ವರ್ಗ ಇದೆಯಲ್ಲ, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದು 4 ಮಾತನ್ನು ಹೇಳಬೇಕಾಗಿದೆ. ಅನಂತೇಶ್ವರನಿಗೂ ನಮಗೂ ಅಂದರೆ ಭಕ್ತರಾದ ನಮಗೂ ಇರತಕ್ಕಂತಹ ಸಂಬಂಧ ನಿನ್ನೆ ಮೊನ್ನೆಯದಲ್ಲ, ಇದು ಶತಶತಮಾನಗಳಿಗಿಂತಲೂ ಹಿಂದಿನದು. ಆ ಉಡುಪಿಯ ಕ್ಷೇತ್ರದಲ್ಲಿ ಯಾವೊಂದು ಮತ ಹುಟ್ಟಿದೆಯೋ
ಆ ಮತ ಹುಟ್ಟುವುದಕ್ಕಿಂತಲೂ ಮೊದಲಿನಿಂದಲೂ ಅನಂತೇಶ್ವರನು ಅದೆಷ್ಟೋ ಜನರಿಗೆ ಕುಲದೇವರಾಗಿದ್ದಾನೆ, ನಮ್ಮನ್ನೆಲ್ಲ ಅನುಗ್ರಹಿಸಿದ್ದಾನೆ. ಹಾಗಾಗಿ ಅನಂತೇಶ್ವರ ದೇವರು ಹಾಗೂ ಅವನ ಭಕ್ತರು ಇವರ ನಡುವೆ ಒಂದು ಪೂಜಕ ಭಾವ ಸಂಬಂಧ ಇದೆ. ಈ ಒಂದು ಸಂಬಂಧವನ್ನು ಕೆಡಿಸಲು ಅಲ್ಲಿ ಶಿವನಿರುವುದಲ್ಲ, ಯಾವುದೋ ಒಂದು ಮತದ ಅಭಿನಿವೇಶಕ್ಕೊಳಗಾಗಿ ಅಲ್ಲಿರತಕ್ಕಂತಹ ಶಿವನ ಸಾನ್ನಿಧ್ಯವನ್ನು ನಿರಾಕರಿಸುವುದು ಇದು ದೈವದ್ರೋಹವನ್ನು ಮಾಡಿದಂತೆಯೇ ಸರಿ. ಇದಕ್ಕೆ ಕೆಲವೊಂದಿಷ್ಟು ಜನ ನೇರವಾಗಿ ಕಾರಣರಾಗಿದ್ದಾರೆ, ಇನ್ನು ಕೆಲವೊಂದಿಷ್ಟು ಹಿಂಬದಿಯಿಂದ ಸಹಕಾರವನ್ನು ಕೊಡ್ತಿದ್ದಾರೆ. ಒಂದಿಷ್ಟು ಜನ ಲೇಖನವನ್ನು ಬರಿತಾ ಇದ್ದಾರೆ ವಿಷ್ಣು ಎಂಬುದಾಗಿ, ಒಂದಿಷ್ಟು ಜನ ಅಧಿಕಾರವನ್ನು ಬಳಸಿ ಮೈಕ್ ಮುಂದೆ ನಿಂತ್ಕೊಂಡು ಅದಕ್ಕೆ ಏನೇನು ಅನುಕೂಲ ಆಗಬೇಕು ಅನ್ನೋದನ್ನೆಲ್ಲ ಹೇಳ್ತಿದ್ದಾರೆ. ಒಂದಿಷ್ಟು ಜನ ರಾಜಕೀಯವಾಗಿ ಮಾಡ್ತಿದ್ದಾರೆ. ಅಂದರೆ ಎಲ್ಲ ರೀತಿಯಿಂದಲೂ ಶಿವನನ್ನು ನಿರಾಕರಿಸುವ ಪ್ರಯತ್ನದಲ್ಲಿ ತೊಡಗಿದ್ದಾರೆ. ಆ ವರ್ಗದ ಜನರು ಇದೇನು ಹೊಸದಾಗಿ ಮಾಡ್ತಿರೋದಲ್ಲ, ಅದು ಎಷ್ಟೋ ಕಡೆಯಲ್ಲಿ ದೇವರನ್ನೇ ಬದಲಾಯಿಸಿದ್ದಾರೆ. ನೋಡ್ತಾನೆ ವಡಭಾಂಡೇಶ್ವರದಲ್ಲೂ ಕೂಡ ಅಲ್ಲಿರತಕ್ಕಂತಹ ಮೂಲ ವಿಗ್ರಹವನ್ನು ಬದಲಾಯಿಸಿ ಇಲ್ಲಿ ಇರೋದು ಬಲರಾಮ ಎಂಬುದಾಗಿ ಮಾಡ್ತಾ ಇದ್ದಾರೆ. ಕಣ್ಣೆದುರುಗಡೆ ಕಾಣ್ತಾ ಇದ್ದೆ. ಅನಂತೇಶ್ವರನನ್ನು ಅದೇ ಥರನಾಗಿ ಬದಲಾಯಿಸಲಿಕ್ಕೆ ಹೊರಟ್ಕೊಂಡಿದ್ದಾರೆ. ಕರ್ತ ಕಾರಯಿತ ಚೈವ ಪ್ರೇರಕಶ್ಚ ಅನುಮೋದಕ. ಯಾರ್ಯಾರು ಈ ದೈವಾಪಚಾರದಲ್ಲಿ ಶಿವನಿಗೆ ಶಿವದ್ರೋಹನ ಮಾಡುವುದರಲ್ಲಿ ತೊಡಗಿದ್ದಾರೋ, ಈ 4 ವಿಧ ಜನರು ಯಾರಿದ್ದಾರೋ ಇವರೆಲ್ಲರೂ ಕೂಡ ಅತ್ಯಂತ ಕಠಿಣ ದಿನವನ್ನು ಮುಂದೆ ಕಾಣಲಿದ್ದಾರೆ. ಯಾಕೆಂತ ಕೇಳಿದ್ರೆ, ಶಿವ ಸುಮ್ಮನಿದ್ದಾನೆ ಅಂತಂದರೆ ಅದು ಇವರು ತಮ್ಮ ಜಯವೆಂದು ತಿಳ್ಕೊಂಡಿದ್ದಾರೆ ಹಾಗೂ ಶಿವನಲ್ಲಿ ನ್ಯೂನತೆ ಎಂಬುದಾಗಿ ಬಹುಶಃ ಭಾವಿಸಿದ್ದಾರೆ ಅಂತ ಕಾಣುತ್ತೆ. ಈಶ್ವರ ದೇವರು ಇವರಿಗೆ ಬದಲಾಯಿಸಿಕೊಳ್ಳಲಿಕ್ಕೆ ಅವಕಾಶವನ್ನು ಕೊಡ್ತಿದ್ದಾನೆ ಹೇಳೋದನ್ನು ಇವರು ಅರಿಯುತ್ತಾ ಇಲ್ಲ. ಶಿವನಿಗೆ ಅಪಚಾರವನ್ನು ಮಾಡಿ ನಾಶವಾಗಿ ಹೋದವರ ಕಥೆ ಪುರಾಣದಲ್ಲಿಯೇ ಇದೆ. ದಕ್ಷಯಜ್ಞನ ಪ್ರಸಂಗ, ಅಲ್ಲೂ ಶಿವನಿಗೆ ಹೀಗೆ ಅಪಚಾರವನ್ನು ಮಾಡಿದವರಿದ್ದರು. ಉದ್ದಾಮ ಋಷಿಗಳು ಹೇಳಿಸ್ಕೊಂಡವರಿದ್ದರು, ಉದ್ದಾಮ ಪಂಡಿತಗಳು ಬಂದಿದ್ದರು, ದೇವಾನುದೇವತೆಗಳು ಕೂಡ ಆ ಯಜ್ಞದಲ್ಲಿ ಭಾಗವಹಿಸಿದ್ರು. ಎಲ್ಲರೂ ಶಿವನಿಂದ ಇಲ್ಲಿ ತೊಡಗಿದವರೇ. ಅದೆಷ್ಟೋ ಜನ ಮೀಸೆ ಕೆಳಗೆ ನೊಕ್ಕವರು ಉಂಟು. ಇಂದು ಕೂಡ ಹಾಗೆ ಮಾಡ್ತಾ ಇದ್ದಾರೆ. ನಾವೇನೋ ಬಹಳ ದೊಡ್ಡದನ್ನು ಸಾಧಿಸಿಬಿಡ್ತೀವಿ, ಅನಂತೇಶ್ವರ ನಮಗೆ ಅಧಿಕಾರ ಇದೆ, ದುಡ್ಡಿದೆ, ಜನಸಂಗ್ರಹ ಇದೆ ಎಂಬುದಾಗಿ ಭಾವಿಸಿ ಅದೇನೋ ಒಂದು ಮಾಡ್ತೀನಿ ಅಂತ ಹೊರಟು ಒಂದೊಂದಾಗಿ ಶಿವಚಿಹ್ನೆಗಳನ್ನೆಲ್ಲ ಮರೆಮಾಚ್ತಾ ಇದ್ದಾರೆ. ಸುತ್ತಮುತ್ತಲು ದೇವಸ್ಥಾನದ ಪೌಡಿಯಲ್ಲಿರತಕ್ಕಂತಹ ಶಿವನ ಭಿತ್ತಿಗಳನ್ನು ಮರೆಮಾಚುತ್ತಿದ್ದಾರೆ. ಹೊಸದಾಗಿ ವೈಷ್ಣವ ಚಿಹ್ನೆಗಳನ್ನು ಕೂರಿಸ್ತಾ ಇದ್ದಾರೆ. ಇದು ಬಹುಶಃ ಇವರೆಲ್ಲ ಉದ್ದೇಶವಾಗಿ ಇಟ್ಕೊಂಡಿರೋದು ಏನು ಕಡಿದ್ರೆ, ಅಧಿಕಾರ ಇದೆ, ನಾವು ಭಕ್ತರನ್ನು ಏಮಾರಿಸ್ತೀವಿ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಈ ಒಂದು ಕೆಟ್ಟ ಕೆಲಸವನ್ನು ನೋಡ್ತಿದ್ದವರು ಕೇವಲ ಭಕ್ತರಷ್ಟೇ ಅಲ್ಲ, ಶಿವನ ಗಣಗಳು ಕೂಡ ನೋಡ್ತಾ ಇದ್ದಾರೆ. ಭಕ್ತರಿಗೂ ಗೊತ್ತಾಗ್ತಾ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ. ಭಕ್ತರಿಗೂ ಗೊತ್ತಾಗತ್ತೆ. ಯಾವಾಗ ಇದು ತಿರುಗಿ ಬರುತ್ತೆಂಬ ಕಲ್ಪನೆ, ಹೇಗೆ ಬರುತ್ತೆಂಬ ಕಲ್ಪನೆಯು ಈ ವರ್ಗದವರಿಗೆ ಇಲ್ಲ ಅಂತ ಅನಿಸ್ತಾ ಇದೆ. ಆ ವರ್ಗದ ಎಲ್ಲ ಜನರು ಹೀಗೆ ಮಾಡ್ತಿದ್ದಾರೆ ಅಂತಲ್ಲ, ಆದರೆ ಆ ವರ್ಗದಲ್ಲಿ ಒಂದಿಷ್ಟು ಜನ ಇದರೊಳಗೆ ಸೇರಿ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ನೋಡ್ತಿದ್ದಾರೆ. ಹೇಗೆ ದಕ್ಷಯಜ್ಞದಲ್ಲಿ ಆ ಥರನಾಗಿ ಶಿವನಿಂದೇನು ಮಾಡಿ ಶಿವನಿಂದ ತೊಡಸ್ಕೊಂಡಿದ್ದರೋ ಅವರಿಗೆಲ್ಲರಿಗೂ ಕೂಡ ವೀರಭದ್ರನ ಪ್ರವೇಶದಿಂದ ಶಿಕ್ಷೆಯಾಗಿದ್ದನ್ನು ನೋಡಿ ಆಯಿತು. ಉದ್ದಾಮ ಪಂಡಿತರು ಅಥವಾ ನಿಂತಲ್ಲೇ ಶಾಪವನ್ನು ಕೊಡುವ ಸಾಮರ್ಥ್ಯವುಳ್ಳಂಥ ಋಷಿಗಳ ಕಥೆ ಏನಾಯಿತು ಅಂತೂ ಕೂಡ ನೋಡಿಯಾಗಿದೆ. ಹಾಗಾಗಿ ಈಗಾಗಲೇ ನಂದಿಯ ಅವಗ್ರಹಕ್ಕೆ ಆ ವರ್ಗದ ಕೆಲವೊಂದು ದುಷ್ಟ ಮನಸ್ಥಿತಿಯುಳ್ಳವರು ಈಗಾಗಲೇ ನಂದಿಯ ಅವಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಇದೇ ಥರನಾಗಿ ಮುಂದೆ ಒರಿದರೆ ವೀರಭದ್ರನ ಪ್ರವೇಶ ಆಗತ್ತೆ. ಆವಾಗ ಆ ವೀರಭದ್ರನ ಪ್ರವೇಶ ಹೇಗೆ ಬೇಕಾದ್ರೂ ಆಗಬಹುದು.
ಅನಂತೇಶ್ವರ ಭಕ್ತರೇ ಸಾಗರೋಪಾದಿಯಲ್ಲಿ ದೇವಸ್ಥಾನ ಮುಂದೆ ಜಮಾಯಿಸಬಹುದು. ಆವಾಗ ಉದ್ದುದ್ದದ ಈ ದುಸ್ತರ್ಕಗಳಾಗಲಿ ಅಥವಾ ಜನಬೆಂಬಲವಾಗಲಿ ಅಥವಾ ಧನಮದವಾಗಲಿ ಯಾವುದೂ ಕೂಡ ಕೆಲಸವನ್ನು ಮಾಡಲ್ಲ. ಹೇಗೆ ದಕ್ಷಯಜ್ಞದಲ್ಲಿ ನಡೆಯಲಿಲ್ಲವೋ ಹಾಗೆ ಇಲ್ಲೂ ಕೂಡ ನಡೆಯಲ್ಲ. ಆವಾಗ ತಿದ್ದುಕೊಳ್ಳಿಕ್ಕೂ ಕೂಡ ಅವಕಾಶ ಇರುವುದಿಲ್ಲ. ಇದನ್ನು ಜಾಗರೂಕತೆಯಿಂದ ಗಮನಿಸಿ ಈ ಒಂದು ದೈವಾಪಚಾರವನ್ನು ಮಾಡದೇ ಇದ್ದರೆ ಅವರು ವಿವೇಕಿಗಳಾಗಲಿಕ್ಕೆ ಸಾಧ್ಯ. ಅದನ್ನು ಬಿಟ್ಟು ನಾವು ಜೀರ್ಣಿಸ್ಕೊಳ್ತೀವಿ ಅಂತ ತಿಳಿದ್ರೆ ಇದೊಂದು ದುಸ್ಸಾಹಸವಾಗಿರುತ್ತೆ. ಶಿವನನ್ನು ಅವಮಾನಿಸಿ ಶಿವವನ್ನು ಮಂಗಳವನ್ನು ಪಡೆದವರು ಯಾರೂ ಇಲ್ಲ. ನಾವು ಈ ವಿಷ್ಣುವನ್ನು ಪೂಜಿಸ್ತೇವೆ, ಅವನು ನಮಗೆ ರಕ್ಷಕನಾಗಿರ್ತಾನೆ ಎಂಬ ಭ್ರಮೆಯೂ ನಿಮಗೆ ಬೇಡ. ಯಾಕೆಂತ ಹೇಳಿದ್ರೆ ಶಿವನಿಗೆ ವಿಷ್ಣುವಿಗೆ ಅತ್ಯಂತ ಪ್ರೀತಿಪಾತ್ರನಾದವನು ಶಿವ. ಹಾಗಾಗಿ ವಿಷ್ಣುವಿನ ಪೂಜೆ ಮಾಡಿದ ಮಾತ್ರಕ್ಕೆ ಆತ ನಿಮ್ಮ ಅಧರ್ಮದ ಕಾರ್ಯಕ್ಕೆ ಸಹಯೋಗವನ್ನು ಕೊಡಲ್ಲ. ದಕ್ಷಯಜ್ಞದಲ್ಲಿ ಸ್ವತಃ ವಿಷ್ಣು ಆ ಯಾಗಕ್ಕೆ ಭಾಗವಹಿಸಲೇ ಇಲ್ಲ, ಕರೆದರೂ ಕೂಡ ಬರಲಿಲ್ಲ. ಅಲ್ಲಿ ಶಿವನಿಂದ ನಡೀತಿದೆ ಎಂಬ ಕಾರಣಕ್ಕಾಗಿ ವಿಷ್ಣು ಬರಲಿಲ್ಲ. ಯಾವ ಥರನಾಗಿಯೂ ಆ ಧರ್ಮದ ಕಾರ್ಯವನ್ನು ಮಾಡಿದವರಿಗೆ ಆತ ಸಹಕಾರವನ್ನು ಕೂಡ ಕೊಡಲಿಲ್ಲ. ಹಾಗಾಗಿಯೇ ನಿಮ್ಮ ದುಷ್ಟ ಕಾರ್ಯಕ್ಕೆ ಬೇರೆ ದೇವತೆಗಳ ಬೆಂಬಲ ಸಿಗತ್ತೆ ಹೇಳುವ ಒಂದು ಚಿಂತನೆಯನ್ನು ಬಿಟ್ಬಿಡಿ. ಆ ಶಿವದ್ರೋಹದ ಫಲವನ್ನು ಅನುಭವಿಸಬೇಕಾಗಿ ಬಂದಾಗ ಸರ್ವಥಾ ನೀವು ಒಂಟಿಯಾಗಿ ಬಿಡ್ತೀರಿ. ಆವಾಗ ಪಶ್ಚಾತ್ತಾಪಕ್ಕೂ ಕೂಡ ದಾರಿ ಇಲ್ಲ. ಅನಂತೇಶ್ವರನ ಭಕ್ತರು ಏನನ್ನೂ ಕೇಳ್ತಾ ಇಲ್ಲ. ಅಲ್ಲಿ ದೈವಕ್ಕೆ ಅಪಚಾರವಾಗದೆ ಶಿವನನ್ನಾಗಿಯೇ ಪೂಜಿಸಿ, ಅದನ್ನು ಬದಲಾಯಿಸಬೇಡಿ ಎಂಬುದಷ್ಟೇ ನಿಮ್ಮನ್ನು ಕೇಳ್ಕೊಳ್ತಾ ಇರೋದು. ಮತ್ತೇನನ್ನು ಕೇಳ್ತಾ ಇಲ್ಲ. ಟ್ರಸ್ಟಿತನವನ್ನು ಕೇಳ್ತಾ ಇಲ್ಲ. ಆ ದೇವರ ಹೆಸರಿನಲ್ಲಿ ಬರತಕ್ಕಂಥ ಕಾಣಿಕೆಯನ್ನು ಕೇಳ್ತಾ ಇಲ್ಲ. ಭಕ್ತರು ಶಿವನ ಅನುಗ್ರಹವನ್ನು ಕೇಳ್ಕೊಂಬರ್ತಿದ್ದಾರೆ. ಶಿವನು ಶಿವನಾಗಿ ಅವರಿಗೆ ಕಾಣಬೇಕಾಗಿದೆ. ನಿಮ್ಮ ಈ ದುಷ್ಟತನದಿಂದಾಗಿ ಭಕ್ತರಿಗೆ ಬಹಳ ನೋವಾಗ್ತಾ ಇದೆ. ದೇವ ಯಾವತ್ತೂ ಭಕ್ತವಶ್ಯನಾಗಿರ್ತಾನೆ. ಆ ಭಕ್ತರ ಮನಸ್ಸಿನಲ್ಲಿ ಆ ಒಂದು ವ್ಯಥೆ ಏನಿದೆಯೋ ಅದು ಬಹಳ ವರ್ಷ ಕಾಲವಾಗಿ ಆ ವ್ಯಥೆ ಸ್ವಲ್ಪವಾಗಿ ಒಗ್ಗೂಡಿ ಅದು ಯಾವಾಗ ಹೆಬ್ಬಾವಿನ ರೂಪವನ್ನು ತಳೆಯುತ್ತೋ ಗೊತ್ತಾಗಲ್ಲ. ಹಾಗಾಗದಿರಲಿ. ಈ ಒಂದು ದುಷ್ಕಾರ್ಯದಲ್ಲಿ ಮನಸ್ಸು ಆ ಒಂದು ದುಷ್ಟ ವರ್ಗಕ್ಕೆ ಹೋಗದಿರಲಿ. ಇದನ್ನು ಎಚ್ಚರಿಕೆಯಂತ ಬೇಕಾದರೂ ಪರಿಗಣಿಸಿ, ಅಥವಾ ಏನು ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ ಅದನ್ನು ತಳ್ಳಿ ಹಾಕುವುದಾದರೆ ಹಾಗಾದರೂ ಮಾಡಿ. ಆದರೆ ಫಲದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಮಾತ್ರ ಖಂಡಿತ ಸಾಧ್ಯವಿಲ್ಲ. ಅಷ್ಟಕ್ಕೂ ಈ ಮಾತನ್ನು ಹೇಳಲಿಕ್ಕೆ ಈತನ ಯಾರು? ಇವನು ಯಾತಕ್ಕೆ ಈ ಅನಂತೇಶ್ವರ ವಿಚಾರದಲ್ಲಿ ಮಾತನಾಡಬೇಕು ಅಂತ ಆ ದುಷ್ಟವರ್ಗದವರಿಗೆ ಬರಬಹುದು. ಇನ್ನೊಂದಿಷ್ಟು ಭಕ್ತರಿಗೆ ಈತನ ಯಾರು ಈ ವಿಷಯವನ್ನು ಸರಿಯಾಗಿ ಹೇಳ್ತಿದ್ದಾರಲ್ಲ ಅಂತಲೂ ಕಾಣಬಹುದು. ಇಲ್ಲಿ ನಾನು ಹೇಳಬೇಕಾಗಿದ್ದೇನು ಕೇಳಿದ್ರೆ, ನಾನು ಯಾರು ಬೇಕಾದರೂ ಆಗಿರ್ಬೋದು, ನಾನು ಅನಂತೇಶ್ವರನ ಭಕ್ತ ಎಂಬುದನ್ನಷ್ಟೇ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಿಮ್ಮಂತೆ ನಾನು ಒಬ್ಬ ಮನುಷ್ಯ, ಅನಂತೇಶ್ವರನ ಭಕ್ತ. ಆ ಅನಂತೇಶ್ವರನ ಪ್ರೇರಣೆಯಿಂದ ಈ ಒಂದು ವಾರದಲ್ಲಿ ಎಷ್ಟು ಜೊಳ್ಳತನ ಇದೆ ಹೇಳೋಕ್ಕೆ ಹೊರಟಿದ್ದೇನೆ. ಹಾಗೂ ಅನಂತೇಶ್ವರನ ಪ್ರೇರಣೆಯಿಂದಲೇ ಈ ದುಷ್ಕಾರ್ಯವನ್ನು ಮಾಡುವುದು ಸರ್ವಥಾ ಸರಿಯಲ್ಲ ಎಂಬ ವಿಷಯವನ್ನು ಕೂಡ ಆ ಒಂದು ದುಷ್ಟ